देवाय हरये परमात्मने प्रणत क्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोस्तुते। श्रीगुरुभ्यो नमः। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितं अजं विभुं आद्यं ईशं वन्दे भगवद्गुरुम् अमरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಹೀಗೆ ಧೃತರಾಷ್ಟ್ರ ತನ್ನವರ ಸೋಲಿಗೆ ಏನು ಕಾರಣ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಪಟ್ಟಿ ಮಾಡಿ ಸಂಜಯನಿಗೆ ಹೇಳ್ತಾ ಇದ್ದ. ಕೊನೆಗೆ ಎಲ್ಲವನ್ನು ಹೇಳಿ ಪ್ರತಿಯೊಂದು ಘಟ್ಟದಲ್ಲೂ ಕೂಡ ಪಾಂಡವರೇ ಜಯಶಾಲಿಯಾಗ್ತಾ ಇದ್ರು. ಅವರ ಕಡೆ ಯಾರು, ಅವರ ಪಕ್ಷದಲ್ಲಿ ಯಾರೆಲ್ಲ ಇದ್ದಾರೋ ಅವರಿಗೆ ದೇವತೆಗಳ ಅನುಗ್ರಹ ಅನ್ನುವಂಥದ್ದು ಕೂಡ ಸಿಗ್ತಾ ಇತ್ತು. ಹೀಗೆ ಪ್ರತಿಯೊಂದನ್ನು ಕೂಡ ಧೃತರಾಷ್ಟ್ರ ಹೇಳ್ತಾ, ಈ ಎಲ್ಲ ಕಾರಣದಿಂದ ನನ್ನ ಮಕ್ಕಳು ಮಾಡಿದ ತಪ್ಪಿನಿಂದ ಹಾಗೆ ಪಾಂಡವರು ಮಾಡಿದಂತಹ ಧರ್ಮಾಚರಣೆಯಿಂದ ಅವರಿಗೆ ಜಯ ಅನ್ನುವಂಥದ್ದು ಸಿಕ್ಕಿದೆ ಅನ್ನೋದನ್ನು ಹೇಳ್ತಾ ಕೊನೆಯಲ್ಲಿ ಕಷ್ಟಂ ಯುದ್ಧೇ ದಶಶೇಷಾಶ್ರುತಾ ಮೇ ತ್ರಯೋಸ್ಮಾಕಂ ಪಾಂಡವಾನಾಂ ಚ ಸಪ್ತ ದ್ಯೂನಾ ವಿಂಶತ್ ಸಾಧಿತ ಅಕ್ಷೋಹಿಣೀನಾಂ ತಸ್ಮಿನ್ ಸಂಗ್ರಾಮೆ ತುಮುಲೆ ಕ್ಷತ್ರಿಯಾಣಾಂ. ಇಷ್ಟು 18 ಅಕ್ಷೋಹಿಣಿ ಸೈನ್ಯ ಅನ್ನುವಂಥದ್ದು ನಾಶವಾಗಿ ಹೋಗಿದೆ. ಅದರಲ್ಲಿ ಉಳಿದವರು ಕೇವಲ 10 ಮಂದಿ. ಉಳಿದ ಅಷ್ಟು ಲಕ್ಷಾದಿ ಮಂದಿ ಸೈನಿಕರು ಯುದ್ಧರಂಗದಲ್ಲಿ ಪರಸ್ಪರ ಹೋರಾಡಿಕೊಂಡು ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಅವರು ಯುದ್ಧದಲ್ಲಿ ಮಡಿದುದರಿಂದ ಅವರಿಗೆ ವೀರ ಸ್ವರ್ಗವೂ ಕೂಡ ಸಿಕ್ಕಿದೆ. ಆದರೆ ಅಷ್ಟು ಜನರು ಕೂಡ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಉಳಿದವರು 10 ಜನ ಮಾತ್ರ. ಅದರಲ್ಲಿ 7 ಜನ ಪಾಂಡವರ ಕಡೆ ಇದ್ದರೆ 5 ಜನ ಪಾಂಡವರು, ಹಾಗೆ ಸಾತ್ಯಕಿ, ಕೃಷ್ಣ, ಇವರಿಷ್ಟು ಪಾಂಡವರ ಕಡೆ ಉಳಿದವರು 7 ಜನ. ಇನ್ನು ಕೌರವರ ಕಡೆಯಲ್ಲಿ ಉಳಿದವರು 3 ಜನ, ಕೃಪ, ಅಶ್ವತ್ಥಾಮ, ಹಾಗೆ ಯುಯುತ್ಸು ಅನ್ನುವ ಏನು ಧೃತರಾಷ್ಟ್ರನ ಮಗನಾಗಿ ಕೊನೆಯಲ್ಲಿ ಒಬ್ಬ ಉಳಿದವನು ಯುಯುತ್ಸು ಅಂತ. ಹೀಗೆ 3 ಜನ ಮಾತ್ರ ಉಳಿದವರು. ಈಚೆ ಪಾಂಡವರ ಸೈಡಿನಲ್ಲಿ 7 ಜನ, ಒಟ್ಟು 10 ಜನ ಮಾತ್ರ ಉಳಿದು ಅಂತಹ ಘೋರವಾದಂತಹ ಯುದ್ಧ ನಡೆದು ಎಲ್ಲ ಸೈನಿಕರು ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಆದ್ದರಿಂದ ನನಗೆ ಬಹಳ ದುಃಖವಾಗ್ತಾ ಉಂಟು. ನನ್ನ ಮಕ್ಕಳೆಲ್ಲರೂ ಕೂಡ ಮರಣವನ್ನು ಹೊಂದಿದ್ದಾರೆ. ಆದ್ದರಿಂದ ನಾನು ಕೂಡ ಇನ್ನು ಬದುಕಿದ್ದು ಏನು ಪ್ರಯೋಜನ ಅಂತ ಹೇಳಿ ಅವನು ತನ್ನ ಪ್ರಾಣತ್ಯಾಗವನ್ನು ಕೂಡ ನಾನು ಪ್ರಾಣತ್ಯಾಗವನ್ನು ಮಾಡ್ತೇನೆ ಅಂತ ಹೇಳ್ತಾನೆ. ಸಂಜಯೈವಂಗತೆ ಪ್ರಾಣ ತ್ಯಕ್ತುಮಿಚ್ಛಾಮಿ ಮಾಚಿರಂ ಸ್ತೋಕಂ ಹ್ಯಪಿ ನ ಪಶ್ಯಾಮಿ ಫಲಂ ಜೀವಿತ ಧಾರಣೆ. ನಾನು ಬದುಕಿರುವುದರಲ್ಲಿ ಒಂದು ಚೂರು ಕೂಡ ಪ್ರಯೋಜನ ಅನ್ನುವಂಥದ್ದಿಲ್ಲ. ಅದರಿಂದ ನಾನು ಕೂಡ ಪ್ರಾಣತ್ಯಾಗವನ್ನು ಮಾಡ್ತೇನೆ ಅಂತ ಹೇಳಿ ತನ್ನ ಆ ಮನಸ್ಸಿನ ದುರ್ಬಲತೆಯನ್ನು ತೋರಿಸಿಕೊಳ್ತಾನೆ. ಆಗ ಸಂಜಯ ಧೃತರಾಷ್ಟ್ರನನ್ನು ಕುರಿತು ಅನೇಕ ರೀತಿಯಲ್ಲಿ ಅವನನ್ನು ಸಮಾಧಾನ ಪಡಿಸ್ತಾನೆ. ಅನೇಕ ಮಂದಿ ರಾಜರು ಈ ಹಿಂದೆ ನಡೆದು ಹೋಗಿದ್ದಾರೆ. ಯಾವೆಲ್ಲ ರಾಜರು, ಮಾಂಧಾತ, ನಹುಷ, ಅಂಬರೀಷ, ಸಗರ, ಋತು, ಹೀಗೆ ಎಷ್ಟು ಜನ ರಾಜರಿದ್ದಾರೆ. ಅವರೆಲ್ಲರೂ ಕೂಡ ಧರ್ಮದಲ್ಲಿ ರಾಜ್ಯವನ್ನು ಆಳಿದವರು, ಭಗವಂತನ ಆರಾಧನೆಯನ್ನು ಮಾಡಿದವರು, ವಿಶೇಷವಾಗಿ ಪ್ರಜಾಪಾಲನೆಯನ್ನು ಮಾಡಿದವರು. ಎಷ್ಟೆಷ್ಟೋ ಇಡೀ ಭೂಮಿಯ ಭರತಖಂಡದ ಚಕ್ರಾಧಿಪತ್ಯವನ್ನು ಪಡೆದವರಿದ್ದರು. ಇಷ್ಟೆಲ್ಲ ಇದ್ರೂ ಕೂಡ ಕೊನೆಯಲ್ಲಿ ಒಂದು ದಿವಸ ಅವರು ಕೂಡ ದೇಹತ್ಯಾಗವನ್ನು ಮಾಡಿದ್ದಾರೆ. ಹಾಗೆ ನಿನ್ನ ವಂಶದಲ್ಲೂ ಕೂಡ ಅಂತಹ ರಾಜರಿದ್ದರು. ಅವರು ಕೂಡ ಅಂತಹ ವೀರ ರಾಜರಾಗಿದ್ದರು, ಚಕ್ರಾಧಿಪತಿಗಳಾಗಿದ್ದರು. ಅವರು ಕೂಡ ಪ್ರಾಣತ್ಯಾಗವನ್ನು ಮಾಡಿದ್ದಾರೆ. ಆದರೆ ನೀನು ದುಃಖ ಪಡ್ತಾ ಇರುವಂಥದ್ದು ಅಂತಹ ವೀರ ಅಥವಾ ಧರ್ಮ ಪಾಲನೆಯನ್ನು ಮಾಡಿದಂತಹ ರಾಜರು ಮರಣ ಹೊಂದಿದ್ದಕ್ಕಲ್ಲ, ಅದಕ್ಕಿಂತ ತದ್ವಿರುದ್ಧವಾಗಿ ಬದುಕಿದಂತಹ ನಿನ್ನ ಮಕ್ಕಳು. ಹೇಗೆ ತವ ಪುತ್ರ ದುರಾತ್ಮಾನಃ ಪ್ರತಪ್ತಾಶ್ಚೈವ ಮನ್ಯುನ ಲುಬ್ಧ ದುರ್ವೃತ್ತ ಭೂಯಿಷ್ಠ ನತಾಂ ಶೋಚಿತುಮರ್ಹಸಿ. ಅವರು ಯಾವಾಗಲೂ ಕೂಡ ದುಷ್ಟ ಆಲೋಚನೆಯನ್ನೇ ಮಾಡ್ತಾ ಇದ್ರು. ಯಾರು ಪಾಂಡವರನ್ನ ಯಾವ ರೀತಿಯಾಗಿ ನಾಶ ಮಾಡಬೇಕು, ಯಾವ ರೀತಿಯಾಗಿ ಅವರನ್ನ ಸೋಲಿಸಬೇಕು, ಯಾವ ರೀತಿಯಾಗಿ ಅವರನ್ನ ಸಾಯಿಸಬೇಕು ಅಥವಾ ಅವರಿಂದ ರಾಜ್ಯವನ್ನು ಕಿತ್ಕೊಳ್ಬೇಕು ಅಂತ ಹೇಳಿ ಚಿಂತನೆಯನ್ನ ಮಾಡ್ತಾ ಇದ್ರು. ಯಾವಾಗಲೂ ಕೂಡ ಕ್ರೋಧದಿಂದ ಕೂಡಿದವರು, ದುರಾಶೆ ಉಳ್ಳವರು ಆಗಿದ್ರು. ಅದರಿಂದ ಅಂತಹ ದುರ್ನಡತೆ ಇರುವಂತಹ ನಿನ್ನ ಮಕ್ಕಳು ಮರಣವನ್ನು ಹೊಂದಿದ್ದಕ್ಕೆ ನೀನು ಶೋಕ ಪಡುವಂಥದ್ದು ತಪ್ಪಲ್ಲ, ಶೋಕ ಪಡುವಂಥದ್ದು ಸರಿಯಲ್ಲ.
ಅದರಿಂದ ಒಳ್ಳೆಯವರು ಒಳ್ಳೆ ರೀತಿಯಲ್ಲಿ ಧರ್ಮ ಪಾಲನೆಯನ್ನ ಮಾಡಿದವರು ಮರಣವನ್ನು ಹೊಂದಿದರೆ ಸ್ವಲ್ಪ ದುಃಖ ಪಡುವುದಕ್ಕೆ ಅರ್ಥ ಇದೆ. ನಿನ್ನ ಮಕ್ಕಳು ಬರೀ ಬೇಡದ್ದೇ ಮಾಡಿದ್ದು ಅಂಥವ್ರು ತೀರಿದ್ದಕ್ಕೂ ನೀನು ದುಃಖಿಸುವುದು ತರವಲ್ಲ ಅಂತ ಹೇಳಿ ಆ ಧೃತರಾಷ್ಟ್ರನಿಗೆ ಸಂಜಯ ಉಪದೇಶವನ್ನು ಮಾಡ್ತಾನೆ. ಆದ್ರಿಂದ ನಿನ್ನ ಮಕ್ಕಳು ಮರಣ ಹೊಂದಿದ್ದಕ್ಕೆ ನೀನು ದುಃಖಿಸಬೇಡ, ಎಲ್ಲವೂ ಕೂಡ ಆ ದೈವ ಸಂಕಲ್ಪ ಅನ್ನುವುದನ್ನ ಹೇಳ್ತಾ ಒಂದಷ್ಟು ಚಿಂತನೆಯನ್ನು ನಮಗೆ ಕೊಡ್ತಾನೆ. ಯಾವ ರೀತಿಯಾಗಿ ಈ ಜಗತ್ತು ಮುನ್ನಡೀತದೆ ಅನ್ನೋದನ್ನ ಹೇಳ್ತಾರೆ. ದೈವಂ ಪುರುಷಕಾರೇಣ ಕೋ ನಿವರ್ತಿತುಮರ್ಹತಿ ವಿಧಾತೃ ವಿಹಿತಂ ಮಾರ್ಗಂ ನ ಕಶ್ಚಿತ್ ಅತಿವರ್ತತೆ. ಪುರುಷಾಕಾರೇಣ ದೈವಂ ಕೋ ನಿವರ್ತಿತುಂ ಅರ್ಹತಿ. ನಾವು ಪ್ರಯತ್ನವನ್ನ ಮಾಡಿಕೊಂಡು ಹೇಗೆ ದೈವ ಸಂಕಲ್ಪವನ್ನ ಮೀರುವುದಕ್ಕೆ ಸಾಧ್ಯವಾಗ್ತದೆ ಅಂತ ಪ್ರಶ್ನೆಯನ್ನು ಮಾಡ್ತಾನೆ. ಅಂತ ಹೇಳಿದ್ರೆ ಎಲ್ಲದಕ್ಕೂ ಮುಖ್ಯವಾಗಿ ದೈವ ಸಂಕಲ್ಪವೇ ಮುಖ್ಯವಾಗಿ ಇರುವಂಥದ್ದು. ಒಂದು ಕಾರ್ಯ ಅನ್ನುವಂಥದ್ದು ಸಫಲವಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ವಿಶೇಷವಾಗಿ ಮೂರರ ಅಗತ್ಯ ಉಂಟು ನಮಗೆ. ಒಂದು ದೇವರ ವಿಶೇಷ ಅನುಗ್ರಹ ಬೇಕು, ಇನ್ನೊಂದು ನಮಗೆ ಆ ಯೋಗ್ಯತೆ ಬೇಕು, ಮೂರನೆಯದ್ದು ನಮ್ಮ ಪ್ರಯತ್ನ ಬೇಕು, ಅದು ಏನು ಮಹಾ ಪ್ರಯತ್ನ ಬೇಕು. ಇದು ಮೂರು ಒಂದು ಕಡೆ ಸೇರಿತು ಅಂತ ಹೇಳಿದ್ರೆ ಯಾವ ಕಾರ್ಯವೂ ಕೂಡ ಅದು ಫಲವನ್ನು ಕೊಡ್ತದೆ ಅಂತ ಶಾಸ್ತ್ರಕಾರರು ತಿಳಿಸ್ತಾರೆ. ಆದ್ರಿಂದ ಇಲ್ಲಿ ಪ್ರಯತ್ನ ಇದ್ರೂ ನಾನು ನನ್ನ ಕೆಲಸವನ್ನು ಸಾಧ್ಯ ಮಾಡ್ತೇನೆ ಅಂತ ಹೇಳಿದ್ರೆ ಪ್ರಯತ್ನ ಇದ್ರೆ ಅದು ಒಂದು ಹೌದು, ಕಾರ್ಯ ಸಾಧನೆಗೆ ಅದು ಒಂದು ಕಾರಣ ಆದ್ರೂ ಕೂಡ ಎಲ್ಲದಕ್ಕಿಂತ ಮುಖ್ಯವಾಗಿ ಆ ದೈವ ಸಂಕಲ್ಪ ಅನ್ನುವಂಥದ್ದು ಮುಖ್ಯ. ದೈವದ ಅನುಗ್ರಹ ಅನ್ನುವಂಥದ್ದು ಮುಖ್ಯವಾಗಿ ಬೇಕಾಗುವಂಥದ್ದು. ದೈವ ಅಂತ ಹೇಳಿದ್ರೆ ದೇವರು ಅಂತ ಅರ್ಥ. ಆ ದೇವರ ಅನುಗ್ರಹ ಅನ್ನುವಂಥದ್ದು ಮುಖ್ಯವಾಗಿ ಬೇಕು. ಆ ದೈವ ಸಂಕಲ್ಪ ಅನ್ನುವಂಥದ್ದು ಅದೇ ಪ್ರಬಲವಾಗಿರ್ತದೆ. ತೇನ ವಿನಾ ತೃಣಮಪಿ ನ ಚಲತಿ ಅಂತ ಹೇಳುವಾಗೆ ಭಗವಂತನ ಇಚ್ಛೆ ಇಲ್ಲದೆ ಯಾವುದೂ ಕೂಡ ನಡೆಯುವುದಿಲ್ಲ ಅಂತ. ಆದ್ರಿಂದ ನಾನು ಪ್ರಯತ್ನ ಮಾಡಿ ನಾನು ಇದರಿಂದ ಮುನ್ನಡಿತೇನೆ, ನಾನು ಸಾಧನೆ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಸಾಧ್ಯ ಇಲ್ಲ. ದೇವರ ಅನುಗ್ರಹ ಇದ್ರೆ ಮಾತ್ರ ಸಾಧ್ಯವಾಗ್ತದೆ. ಆದ್ರಿಂದ ವಿಧಾತೃ ವಿಹಿತಂ ಮಾರ್ಗಂ ನ ಕಶ್ಚಿತ್ ಅತಿವರ್ತತೆ. ಆದ್ರಿಂದ ಸಕಲ ಸೃಷ್ಟಿಕರ್ತನಾದಂತಹ ಆ ಭಗವಂತ ಅವನು ಏನು ದಾರಿಯನ್ನು ಹಾಕಿದ್ದಾನೋ ಅದೇ ದಾರಿಯಲ್ಲಿ ಮುನ್ನಡಿಬೇಕೆ ಹೊರತು ಅದನ್ನು ಮೀರಿ ನನ್ನದೇ ಚಿಂತನೆಯಲ್ಲಿ ನಾನು ಬದುಕ್ತೇನೆ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಅದರಿಂದ ಅದಕ್ಕೋಸ್ಕರ ನೀನು ದುಃಖಿಸಬೇಡ. ನಿನ್ನ ಮಕ್ಕಳು ಕೂಡ ಅದು ಭಗವಂತನ ಸಂಕಲ್ಪ, ಈ ರೀತಿಯಾಗಿ ಮರಣ ಹೊಂದಬೇಕು ಅಂತ ಹೇಳಿ ಅವನನ್ನ ಸಮಾಧಾನ ಪಡಿಸ್ತಾನೆ. ಹಾಗೆ ಹಿಂದೆ ನಾವು ಕಾಲನಾಮಕ ಭಗವಂತನೇ ಸಕಲವನ್ನು ಕೂಡ ಮಾಡುವಂಥದ್ದು ಅಂತ ಹೇಳಿ ನಾವು ಚಿಂತನೆಯನ್ನ ಮಾಡಿದ್ವಿ. ಅದನ್ನೇ ಮತ್ತೊಮ್ಮೆ ಹೇಳ್ತಾರೆ. ಕಾಲಃ ಸೃಜತಿ ತತ್ಸರ್ವಂ ಭಾವಾಭಾವೌ ಸುಖಾಸುಖೆ ಕಾಲಪಚತಿ ಭೂತಾನಿ ಕಾಲ ಸಂಹರತಿ ಪ್ರಜಾಹ ಅಂತ. ಕಾಲ ಅಂತ ಹೇಳಿದ್ರೆ ಭಗವಂತನಿಗೆ ಹೆಸರು. ಕಾಲೋಸ್ಮಿ ಲೋಕ ಕ್ಷಯಕೃತ್ ಪ್ರವೃತ್ತ ಅಂತ ಹೇಳಿ ಕೃಷ್ಣನಿಗೆ ಕಾಲ ಅಂತ ಹೆಸರು. ಯಾಕಂದ್ರೆ ಸಕಲ ಸಂಹಾರ ಮಾಡುವವನು ಅವನಾದ್ರಿಂದ ಅವನನ್ನ ಕಾಲ ಅನ್ನುವಂತಹ ಶಬ್ದದಿಂದ ಕರೀತಾರೆ. ಆದ್ರಿಂದ ಕಾಲಃ ತತ್ಸರ್ವಂ ಸೃಜತಿ, ಇಡೀ ಜಗತ್ತನ್ನ ಆ ಕಾಲನಾಮಕ ಭಗವಂತನೇ ಸೃಷ್ಟಿ ಮಾಡ್ತಾನೆ. ಭಾವಾಭಾವವು ಅದರ ಉತ್ಪತ್ತಿ ನಾಶವನ್ನು ಕೂಡ ಅವನೇ. ಸುಖಾಸುಖೆ, ಸುಖವನ್ನು ದುಃಖವನ್ನು ಪಡುವವನು ಅವನೇ. ಹಾಗೆ ಕಾಲಃ ಸಂಹರತಿ ಪ್ರಜಾಹ ಸಂಹರತಿ, ಆ ಕಾಲವನ್ನ ಆ ಪ್ರಜೆಗಳನ್ನ ಸಂಹಾರ ಮಾಡುವನು ಅವನೇ. ಹೀಗೆ ಸೃಷ್ಟಿ ಸಂಹಾರವನ್ನು ಕೂಡ ಆ ಭಗವಂತನೇ ಮಾಡುವಂಥದ್ದು. ಆದ್ರಿಂದ ನೀನು ದುಃಖಿಸಬೇಡ ಅಂತ ಹೇಳಿ ಸಮಾಧಾನವನ್ನು ಪಡಿಸ್ತಾನೆ. ಹೀಗೆ ಇಡೀ ಜಗತ್ತಿನ ಸೃಷ್ಟಿಕರ್ತನೂ ಅವನೇ, ಸಂಹಾರಕರ್ತನೂ ಅವನೇ, ಸ್ಥಿತಿಕರ್ತನೂ ಅವನೇ. ಸಕಲವೂ ಕೂಡ ಅವನ ಇಚ್ಛಾನುಸಾರವಾಗಿಯೇ ನಡೀತದೆ. ಆದ್ರಿಂದ ನಿನ್ನ ಮಕ್ಕಳು ಮರಣ ಹೊಂದಿದ್ದಕ್ಕೆ ದುಃಖಿಸಬೇಡ ಅಂತ ಹೇಳಿ ಅವನನ್ನ ಸಮಾಧಾನವನ್ನು ಮಾಡ್ತಾನೆ. ಹೀಗೆ ಆ ಧೃತರಾಷ್ಟ್ರನು ಕೂಡ ಈ ಮಾತನ್ನೆಲ್ಲ ಕೇಳಿದ ನಂತರ ಅವನಿಗೆ ಸಮಾಧಾನವಾಗ್ತದೆ. ಧೈರ್ಯದಿಂದ ತಾನು ಕೂಡ ಬದುಕುವ ಆಸೆಯನ್ನ ಮತ್ತೆ ಪುನಃ ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಮುಂದೆ ಈ ಒಂದು ಅನುಕ್ರಮಣಿಕ ಅಧ್ಯಾಯದ ಫಲ ಏನು, ಈ ಮಹಾಭಾರತದ ಶ್ರೇಷ್ಠತೆ ಏನು ಅನ್ನೋದನ್ನ ತಿಳಿಸ್ತಾರೆ. ಅದನ್ನು ನಾವು ನಾಳೆ ದಿವಸ ಚಿಂತನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.